ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. నేను ತೊಗೊಂಡು ಬಂದಿದ್ದು ನೇಲ್ ಪಾಲಿಶ್ ಹಾಕ್ಕೊಂಡೆ. ನೋಡ್ಬೋದು, ಇದು ಒಂಥರ ಬ್ಲ್ಯಾಕು ಅಲ್ಲ, ಒಂಥರ ಗ್ರೇನು ಅಲ್ಲ, ಬಟ್ ಡ್ಯೂರಬಿಲಿಟಿ ಇಲ್ಲ. ನೋಡ್ಬೋದು, ಬೆಳಗ್ಗೆಯಿಂದ ಪಾತ್ರೆ ತೊಳೆದು ಮನೆ ಒರೆಸಿ ಮೆಟ್ಲೆಲ್ಲ ಒರೆಸಿ ಎಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ನನ್ನ ನೇಲ್ ಪಾಲಿಶ್ ಇಷ್ಟು ಹೋಗ್ಬಿಟ್ಟಿದೆ. ಮೇ ಬಿ ಏನೋ ಕೆಲಸ ಮಾಡಿದೆ ಹಾಗೆ ಸುಮ್ಮನೆ ಇರ್ತೀವಿ ಅಂದರೆ ಇರ್ಬೋದೇನೋ 1-2 ಡೇಸ್. ಬಟ್ ನಮ್ಮ ಥರ ಕೆಲಸ ಮಾಡೋರಿಗೆ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಮತ್ತು ಕಮ್ಮಿ ಪ್ರೈಸು. ಫಸ್ಟ್ ಟೈಮ್ ಮಾಲ್ಗೆ ಹೋಗಿ ಏನೂ ತೊಗೊಳ್ದೆ ರಿಟರ್ನ್ ಬಂದರೆ ನಮ್ಮಲ್ಲಿ ಇವ್ರು ಯಾಕೆ ಬಂದರು ಅಂತ ಅವ್ರು ಯಾರು ಅಲ್ಲಿ ಕ್ವಶನ್ ಮಾರ್ಕಾಗಿ ನೋಡಬಾರ್ದು ಅಂತೇಳಿ ತೊಗೊಂಬಂದಿದ್ದೆ ಅಷ್ಟೇ. ಆಮೇಲೆ ಇವತ್ತು ಬಂದ್ಬಿಟ್ಟು ಮಂಡೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ಊಟ ಮಾಡೋಣ ಅಂತ ಬಂದೆ. ಬೆಳಿಗ್ಗೆ ತಿಂಡಿಗೆ ಬಂದ್ಬಿಟ್ಟು ಪುಳಿಯೋಗರೆ ಮಾಡಿದ್ದೆ. ನೆನ್ನೆ ನಾನ್ ವೆಜ್ ಮಾಡಿದ್ನಲ್ವ, ಸೊ ಇವತ್ತು ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಪುಳಿಯೋಗರೆ ಮಾಡಿದ್ದೆ. ಈಗ ಅಡುಗೆ ಮಾಡಬೇಕು. ಆ್ಯಕ್ಚುಲಿ ಹಸ್ಬೆಂಡ್ ಬಂದುಬಿಟ್ಟು ಇವತ್ತು ಮೀಟಿಂಗ್ ಇದೆ, ಅವ್ರು ಬರೋದು 8-8:30 ಆಗುತ್ತೆ. ನನ್ನ ಮಗನಿಗೆ ಬೇರೆ ಫುಲ್ ಬಾಯಲ್ಲೆಲ್ಲ ಹುಣ್ಣಾಗ್ಬಿಟ್ಟಿದೆ. ಅವನಿಗೆ ಯಾಕೆ ಏನು ಇನ್ಫೆಕ್ಷನ್ ಆಯಿತೋ ಗೊತ್ತಿಲ್ಲ, ಗಂಟ್ಲಲ್ಲೆಲ್ಲ ಪಾಪ ಹುಣ್ಣಾಗ್ಬಿಟ್ಟಿದೆ. ಖಾರ ಏನೂ ತಿನ್ನೋಕ್ಕಾಗ್ತಾಯಿಲ್ಲ ಮಮ್ಮಿ ಅಂತ ಇವತ್ತು ಬೆಳಗ್ಗೆ ಪುಳಿಯೋಗರೆನೂ ತಿಂದಿಲ್ಲ ಪಾಪ ಅವನು. ಅದಕ್ಕೆ ಬರ್ಬೇಕಾದ್ರೆ ಹಸ್ಬೆಂಡಿಗೆ ಎಳ್ನೀರು ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ, ಜೊತೆಗೆ ಇದು ಬಾದಾಮ್ ಗೋಂದು ಕೂಡ ನೆನೆಸಿಟ್ಟಿದ್ದೀನಿ. ಅವನು ಬಂದಿದ್ದ ತಕ್ಷಣ ತಿನ್ನಲಿ, ಇಲ್ಲ ಅಥವಾ ನೈಟ್ ಮಾಡ್ಕೊಳ್ಳೋವಾಗ ತಿನ್ನಲಿ ಅಂದ್ಬಿಟ್ಟು ಬಾದಾಮ್ ಗೋಂದು ಕೂಡ ನೆನೆಸಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವಾಗ ಹೆಂಗೋ ಅವ್ನು ಬಂದಾಗ ಅವನಿಗೆ ಒಂದು ಸ್ವಲ್ಪ ಮಜ್ಜಿಗೆಯನ್ನು ಕಲಿಸ್ಕೊಟ್ಬಿಡೋಣ ಅಂತೇಳಿ ಅಂದ್ಕೊಂಡೆ. ನನಗೂ ಕೂಡ ತುಂಬ ದಿನ ಆಗಿತ್ತು ಮೊಸರನ್ನ ತಿಂದು. ನನಗೆ ಮೊಸರನ್ನ ತಿನ್ನೋದು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಉಪ್ಪಿನಕಾಯಿ ಕಲಿಸ್ಕೊಂಡು, ಇಲ್ಲ ಬರೀ ಮೊಸರನ್ನ ಆದರೂ ಸರಿ, ನನಗೆ ಚೆನ್ನಾಗಿದೆ ಅಂತ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಹಂಗಾಗಿ ನಾನು ಇವಾಗ ಮೊಸರನ್ನ ಊಟ ಮಾಡಿಬಿಟ್ಟು ಈ ಹೂವು ಕಟ್ಬಿಡೋಣ ಅಂತೇಳಿ ಕೂತ್ಕೊಂಡೆ. ಒಂದು 5 ಮೊಳ ಹೂವು ಕಟ್ಟಿದೆ. 5 ಮೊಳ ಕಟ್ಟಿದೆ, ಇನ್ನೊಂದು ಸ್ವಲ್ಪ ಇದೆ ಬ್ಯಾಲೆನ್ಸು. ಇನ್ನೊಂದು 50 ಗ್ರಾಮು 100 ಗ್ರಾಮ್ ಅಷ್ಟಿದೆ ಇನ್ನು. ಅದು ನೋಡಿದ್ರೆ ದಾರ ಖಾಲಿ ಆಗಿಬಿಡ್ತು. ಹೂ ಕಟ್ಟೋ ದಾರ ಖಾಲಿ ಆಯಿತು. ನನಗೇನಂದರೆ ಈ ಥರ ಮಲ್ಲಿಗೆ ಹೂವೆಲ್ಲ ಸ್ಟಿಚಿಂಗ್ಗೆ ಯೂಸ್ ಮಾಡ್ತಾರಲ್ಲ ದಾರ, ಅದರಲ್ಲಿ ಕಟ್ಟೋಕ್ಕೆ ಇಷ್ಟ ಆಗೋಲ್ಲ. ಯಾಕೆಂದರೆ ಅದು ತೊಟ್ಟು ಸ್ವಲ್ಪ ಸಾಫ್ಟಾಗಿರುತ್ತೆ, ಕಟ್ಟಾಗಿಬಿಡುತ್ತೆ ಅಂದ್ಬಿಟ್ಟು ಅದರಲ್ಲಿ ಕಟ್ಟಲ್ಲ ನಾನು. ಅದಕ್ಕೆ ಇವಾಗ ಸದ್ಯಕ್ಕೆ ನಾಳೆಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿಟ್ಕೊಂಡಿದ್ದೀನಿ. ಇನ್ನು ಇದನ್ನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಬರುವಾಗ ಹೂ ಕಟ್ಟೋ ದಾರ ತೊಗೊಂಬನ್ನಿ ಅಂತ. ಅವ್ರು ತೊಗೊಂಡ್ಬಂದಮೇಲೆ ಇದು ಮತ್ತು ಇನ್ನು ಕನಕಾಂಬ್ರ ಹೂ ಬೇರೆ ಇದೆ ಕಟ್ಟೋದು, ಎಲ್ಲ ಕಟ್ಟಬೇಕು. ಕನಕಾಂಬ್ರ ಮತ್ತು ಇದು ಎಲ್ಲ ನೈಟು ಅವ್ರು ಬಂದಮೇಲೆ ಕಟ್ಟಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟ್ಟೆ ಮರ್ಚಬೇಕು, ಅದೊಂದು ಬೇರೆ ಕೆಲಸ ಇದೆ. ಸ್ವಲ್ಪ ಇವತ್ತು ಕ್ಲೀನಿಂಗಲ್ಲೆಲ್ಲ ಸೀರೆ ಏನು ವೀಡಿಯೋ ಮಾಡಿಟ್ಟಿದ್ನಲ್ಲ ಅದೆಲ್ಲ ಹಂಗಂಗೆ ಇತ್ತು. ಡ್ರೆಸ್ಗಳು ಎಲ್ಲ ಕಬೋರ್ಡಿಗೆ ಯಾವುದು ತೆಗಿಟ್ಟಿಲ್ಲ. ಹಂಗೂ ಕಬೋರ್ಡ್ನ ಎಳ್ಕೊಂಡೆ ಕ್ಲೀನ್ ಮಾಡೋಣ ಅಂತ. ಅಯ್ಯೋ ಬೇಡ, ಅದು ಮಾಡ್ಕೊಂಡು ನಿಂತ್ಕೊಂಡ್ರೆ ಇನ್ನು ಮನೆ ಕೆಲಸ ಪೆಂಡಿಂಗ್ ಇದ್ಬಿಡುತ್ತೆ ಅಂದ್ಬಿಟ್ಟು ಅದನ್ನ ಹಂಗೆ ಎತ್ತಿಟ್ಬಿಟ್ಟು ಈಗ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟು ವಿಡಿಯೋ ಎಡಿಟಿಂಗ್ ಕೆಲಸ ಇದೆ ಒಂದು, ಅದು ಕೂಡ ಮಾಡಬೇಕು. ನಾನು ಎಡಿಟ್ ಮಾಡಿ ಹಾಕ್ಬೇಕು. ಹಿಂಗೆ ಬೆಳಿಗ್ಗೆ ಕಣ್ಬಿಟ್ಟಾಗಿಂದ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ರಾತ್ರಿ ಮಲ್ಕೊಳ್ಳೋವರೆಗೂ ಕೆಲಸ ಇದ್ದೇ ಇರುತ್ತೆ. ಅಯ್ಯೋ ಏನಪ್ಪ ಅಂತ. ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ವಿಡಿಯೋ ಎಡಿಟ್ ಮಾಡ್ಕೊಂಡು ಹಂಗೆ ರೆಸ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡು ನನ್ನ ಮಗ ಬಂದರೆ ಇನ್ನೇನು ಮಜ್ಜಿಗೆ ಅನ್ನ ತಿಂತಾನೆ. ನನ್ನ ಹಸ್ಬೆಂಡ್ ಬಂದಮೇಲೆ ಸಂಜೆಗೆ ಏನಾದರೂ ಅಡುಗೆ ಮಾಡ್ತೀನಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ ಕೆಲಸ ಮುಗಿಸ್ಬಿಡೋಣ ಫಸ್ಟು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹೂವು ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಮೀಶೋಯಿಂದ ಒಂದು ಇದನ್ನು ತರಿಸಿದ್ದೀನಿ. ಇವಾಗೇನಾದರೂ ಈ ಓಲೆ ತುಂಬ ತೂತಾಗಿ ದೊಡ್ಡದಾಗಿ ಹರ್ಕೊಂಬಂದ್ಬಿಟ್ಟಿದ್ರೆ ಅದೇನೋ ಬ್ಯಾಕ್ ಸೈಡಿಂದ ಹಿಂಗೆ ಅಂಟಿಸ್ಬಿಟ್ಟು ಅದ್ರ ಮೇಲೆ ಓಲೆ ಹಾಕಿದ್ರೆ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಅಂತಾರಲ್ಲ, ಅದನ್ನು ತರಿಸಿದ್ದೀನಿ. ಸೊ ಅದ್ರದ್ದು ಹಂಗೆ ರಿವ್ಯೂ ಶೇರ್ ಮಾಡ್ತೀನಿ. ಹಿಂಗಿರ್ಬೋದು. ನನಗೆ ಒಂದು ಡೌಟ್ ಇದೆ, ಅದು ಅಂಟ್ಕೊಂಡ್ರು ನಾವು ಅದನ್ನು ಹಾಕಿದಾಗ ಕುತ್ಕೊಳ್ಳುತ್ತಾ ಹಂಗೆ ಅಂತ ಗೊತ್ತಿಲ್ಲ. ಅದು ಹೆಂಗಿದೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಯೂಸ್ ಮಾಡಿ ನಿಮಗೆ ರಿವ್ಯೂ ಹೇಳ್ತೀನಿ. ಅದೇನು ಜಸ್ಟ್ 53 ರೂಪೀಸೋ ಏನೋ ಇದೆ ಅಷ್ಟೇ. ಸೊ ಇದು ಫಸ್ಟ್ ಹೂವು ಎತ್ತಿಟ್ಬಿಟ್ಟು ಆಮೇಲಿಂದ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ. ಹೂವು ತಂದಿದ್ದು ಬಂದು 2 ಪರ್ಪಸ್ಗೆ. ಒಂದು ನನ್ನ ಬರ್ಡೇಗೂ ಆಗುತ್ತೆ ಅಂತ, ಇನ್ನೊಂದು ದೇವ್ರ ಪೂಜೆಗೂ ಆಗುತ್ತೆ ಅಂತ. ಆವತ್ತಿನ ದಿನ ಏನಾದ್ರು ಮುಡ್ಕೋಬೇಕಾ ಅನಿಸಿದ್ರೆ ಅದಕ್ಕೆ 1 ಮೊಳಕ್ಕೆ 30 ರೂಪಾಯಿ 40 ರೂಪಾಯಿ ಹಂಗೆಲ್ಲ ಕೊಡಬೇಕಾಗುತ್ತೆ. ಅದ್ರ ಬದಲು 1/4 kgಗೆ ಜಸ್ಟು
60 ರೂಪಾಯಿ ಅಂತ ಹೇಳಿದ್ರು. 1/4 kg 60 ರೂಪಾಯಿ ಮಲ್ಲಿಗೆ ಹೂವು. ಕನಕಾಂಬರ ಹೂವು ಬಂದುಬಿಟ್ಟು 100 ಗ್ರಾಮ್ಗೆ 80 rupees ಅಂತ ಹೇಳಿದ್ರು. ಅದು ತುಂಬ ಹೂ ಬರುತ್ತೆ ಅಂದ್ಬಿಟ್ಟು ನಾನು 50 ಗ್ರಾಮ್ ತೊಗೊಂಡೆ 40 rupees, ಇದು 60 rupees, ಟೋಟಲ್ 100 rupees. ಇನ್ನು ರೋಸ್ ಅಂತೂ ತಂದಿಲ್ಲ. ಅವ್ರು ತಂದಿರೋ 1 kg ಇನ್ನೂ ಖಾಲಿನೇ ಆಗಿಲ್ಲ ನಮ್ಮ ಮನೆಯಲ್ಲಿ. ನಾನಂತೂ ಜಾಸ್ತಿ ರೋಸ್ನ ಯೂಸ್ ಮಾಡಿ ಮಧ್ಯದಲ್ಲಿ ಒಂದೊಂದು ಇಡ್ತಾಯಿದ್ದೆ ರೋಸು. ಬಟ್ ರೋಸ್ ತಂದಾಗಿಂದ ಶಾವಂತಿಗೆ ಒಂದು ಮಧ್ಯದಲ್ಲಿ ಇಡೋ ಥರ ಆಗ್ಬಿಟ್ಟಿದೆ ನನಗೆ. ಅದನ್ನು ಇಟ್ಬಿಟ್ಟು ಅದು ಫುಲ್ ಖಾಲಿ ಆದಮೇಲೆ ಇನ್ಮೇಲೆ ಅಂದ್ಕೊಂಡಿದ್ದೀವಿ ಸಂಡೇ ಹೋಗ್ಬಿಟ್ಟು ಸುಂಕದಕಟ್ಟೆ ಮಾರ್ಕೆಟ್ಗೆ ಹೋಗಿ ಒಂದು ಸಲ ಹೂ ತಂದಿಟ್ಕೊಬಿಟ್ರೆ ವಾರ ಪೂರ್ತಿ ಆಗೋ ಥರ. ಇಲ್ಲೇನು ತೊಗೊಳ್ಳೋ ಅಷ್ಟಿರಲ್ಲ. ಅದೊಂದು ಅರ್ಧ kg, ಇದೊಂದು ಅರ್ಧ kg, ಮತ್ತು ಇದ್ರ ಜೊತೆಗೆ ಒಂದು ಮಲ್ಲಿಗೆ ಹೂ ಕನಕಾಂಬರ ಹೂ ತಂದಿಟ್ಬಿಟ್ರೆ ಆರಾಮಾಗಿ ವಾರ ಪೂರ್ತಿ ಆಗಿಬಿಡುತ್ತೆ ನಮಗೆ ಹೂವೆಲ್ಲ. ಸೊ ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಫಸ್ಟ್ ಹೂವು ಎತ್ತಿಕ್ತೀನಿ, ಅಂದರೆ ಬಾರ್ದಂಗೆ ಆಗ್ಬಿಡುತ್ತೆ. ಹೂವು ಎತ್ತಿಕ್ಬಿಟ್ಟು ಇನ್ನೇನು ಕೆಲಸ ಇದೆ, ವೀಡಿಯೋ ಎಡಿಟ್ ಮಾಡಬೇಕು. ಅದಾದಮೇಲೆ ನನ್ನ ಮಗ ಬರ್ತಾನೆ, ಬಂದಮೇಲೆ ನಾನು ತೋರಿಸ್ತೀನಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಫಸ್ಟ್ ನಾನು ಹಾಕ್ಕೊಂಡು ನೋಡ್ತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ಆಯಿತಾ. ಇಂದ ನೋಡ್ಬೋದು ಬಟ್ಟೆ ಎಲ್ಲ ಅಲ್ಲೇ ಇದೆ, ಮಾಡಿಸ್ಬೇಕು. ನಂಗೆ ಅದೇನೋ ಅದೊಂದು ಬಟ್ಟೆ ಒಗೆದ್ಬಿಡ್ತೀನಿ, ಒಣಗಾಕ್ಬಿಡ್ತೀನಿ. ಬಟ್ ಈ ಫೋಲ್ಡ್ ಮಾಡಿ ಎತ್ತಿಕ್ಬೇಕು ಅಂದರೆ ಒಂಥರ ಇರಿಟೇಷನ್. ಅವಾಗೆಲ್ಲ ನಾವು ಅಮ್ಮ ಮಾಡ್ಕೋತಾಯಿದ್ರು. ಇವಾಗ ನಮ್ಮ ಅಮ್ಮ ಈ ಥರ ಏನಾದ್ರು ಒಗೆದ್ಬಿಟ್ಟು ಕೊಟ್ಬಿಟ್ರೆ, ಒಗೆದ್ಬಿಟ್ಟು ಇಟ್ಟಿದ್ರೆ ಬಟ್ಟೆಗಳು ಅವ್ರ ಕಣ್ಣಿಗೆ ಕಾಣಿಸ್ತಂದರೆ ಕೂತ್ಕೊಂಡಿದ್ದಾಗ ಈ ಥರ ಬಟ್ಟೆ ಮಚ್ಚಿಡೋದೆಲ್ಲ ಮಾಡಿಕೊಡೋರು ನನಗೆ. ಎತ್ತಿಡ್ತೀನಿ ಇವಾಗ. ನನ್ನ ಮಗ ಲೇಟಾಗಿ ಬಂದಿದ್ದಾನೆ ಇವತ್ತು ಸ್ಕೂಲಿಂದ. ಕಬಡ್ಡಿ ಪ್ರಾಕ್ಟೀಸ್ ಇತ್ತು ಅಂಥೇಳಿ. ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗಬೇಕಾಗಿತ್ತು ನಾನು. ಬೆಳಗ್ಗೆ ಊರಿಂದ ನನ್ನ ಕಸಿನ್ ಬ್ರದರ್ ಒಬ್ಬರು ಇದ್ದಾರೆ, ಅವರ ತಂದೆ ಎಕ್ಸ್ಪೈರ್ಡ್ ಆದರು ಅಂತೇಳಿ ಫೋನ್ ಬಂತು. ಸರಿ ಹೊರಡೋಣ ಅಂತೇಳ್ಬಿಟ್ಟು ನಾನು ಎಲ್ಲ ಕೆಲಸ ಮುಗಿಸ್ದೆ, ಬೇಗನೆ ಮುಗಿಸ್ದೆ. ಹಸ್ಬೆಂಡ್ ಕೂಡ ಆಫೀಸಿಗೆ ರಜಾ ಹಾಕಿದ್ರು. ಆಮೇಲೆ ರಜಾ ಹಾಕ್ಬಿಟ್ಟು ಅವ್ರೇನೋ ಸ್ವಲ್ಪ ಕೆಲಸ ಇದು ಮುಗಿಸ್ಕೊಂಬಂದ್ಬಿಡ್ತೀನಿ ಅಂತೇಳಿ ಹೋಗಿದ್ರ. ಅವ್ರು ಬರೋ ಅಷ್ಟರಲ್ಲಿ ಅಲ್ಲಿ ಮೆಟ್ಲ ಹತ್ರ ಒರೆಸ್ತಾ ಒಂಥರ ತಲೆ ಚಕ್ಕರ್ ಬಂದಂಗೆ ಆಗ್ಬಿಡ್ತು ನನಗೆ. ಒಂದು ಸಲ ಏನೋ ಆಯಿತು, ಹಂಗೆ ಏನೋ ಆಗ್ತಾಯಿದೆ ಬಿಡು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಎಲ್ಲ ಮೆಟ್ಲೆಲ್ಲ ಒರೆಸ್ಬಿಟ್ಟು ಬಾಗಿಲಿಗೆ ರಂಗೋಲಿ ಎಲ್ಲ ಬಿಟ್ಟು, ಇಲ್ಲಿ ಹೊಸ್ಲು ಹತ್ರನೂ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಮತ್ತು ಮನೆ ಒಳಗಡೆ ಬಂದರು. ಬೇಡ ಇವಾಗ ಬೇಡ, ಸ್ನಾನ ಮಾಡು, ತಣ್ಣೀರು ಸ್ನಾನ ಬೇಡ, ಬೆಚ್ಚಗೆ ಮಾಡು ಅಷ್ಟೇ. ಪ್ರಾಕ್ಟೀಸ್ ಮಾಡಿದಾಗ ತಣ್ಣೀರು ಅಥವಾ ಬಿಸಿ ಸ್ನಾನ ಮಾಡಿದಾಗ ಬೆಚ್ಚಗಿರೋ ನೀರಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತಂತೆ, ಕರೆಕ್ಟ್ ಆಗುತ್ತಂತೆ, ಜಾಸ್ತಿ ಆಗುತ್ತೆ. ಸರಿ ಇವಾಗ ಹೋಗಪ್ಪ. ನನ್ನ ಮಗ ಮಾತಾಡೋ ಫ್ಲೋನೇ ಇದು ಮಾಡಿಬಿಡ್ತಾನೆ. ಸೊ ಅಲ್ಲಿ ಹಂಗಾಯ್ತು. ಮತ್ತು ಒಳಗಡೆ ಬಂದೆ, ಒಳಗಡೆನೂ ಹಂಗೆ ಆಯಿತು. ಸ್ವಲ್ಪ ಸಡನ್ನಾಗಿ ಒಂಥರ ಸುಸ್ತಾದಂಗೆ ಆಗ್ಬಿಡ್ತು ನನಗೆ. ಬಿಸಿಲಿಗೋ ಏನೋ ಗೊತ್ತಿಲ್ಲ, ಬಿಸಿಲೇನು ಅಷ್ಟು ಇರಲಿಲ್ಲ. ಹಂಗೂ ಹೇಳಬೇಕು ಅಂದರೆ ಏನಕ್ಕೆ ಹಂಗಾಯ್ತು ಸಡನ್ನಾಗಿ ಒಂಥರ ಸುಸ್ತಾದಂಗೆ ಆಯಿತಾ. ಇನ್ನು ಊರಿಗೆ ಬೇರೆ ಹೋಗಬೇಕು, ಅದು 2 ವೀಲರಲ್ಲಿ, ಬಿಸಿಲು ಬೇರೆ ಜಾಸ್ತಿ ಇತ್ತು. ನಾನು ಯೋಚನೆ ಮಾಡಿದೆ, ಇವನಿಗೆ ಬೇರೆ ನೆನೆ ಲೈಟಾಗಿ ಸ್ವಲ್ಪ ಮೈ ಬೆಚ್ಚಗಿತ್ತು. ನನ್ನ ಮಗನಿಗೂ ಕೂಡ, ಅವನಿಗೂ ಹೇಳಿರಲಿಲ್ಲ ನಾವು ಹೆಂಗೆ ಹೋಗೋದು ಅವನ್ನ ಬಿಟ್ಬಿಟ್ಟು. ಏನಾ ಟ್ಯೂಸ್ಡೇ? ಅಯ್ಯೋ ಬಪ್ಪ ಅಂತ ಬಟ್ಲ ಮನೆಯಿಂದ ಆಚೆ ಬಂದ್ಬಿಟ್ಟು ನಾಳೆ ನಿನ್ನ ಬರ್ಡೇ ಅಂತವನೆ. ಹಂಗಾಗಿ ಮತ್ತೆ ಫ್ಲೋ ಹೋಯ್ತು ನಾನು ಏನು ಅಂತ. ಹಂಗಾಯ್ತು. ಯಾಕೆ ಅಂತ ಗೊತ್ತಾಗಲಿಲ್ಲ. ಇನ್ನು ಅಷ್ಟು ದೂರ ಹೋಗೋದು, ನನ್ನ ಮಗಂಗೆ ಬೇರೆ ನೆನೆ ಹುಷಾರಿರಲಿಲ್ಲ ಮೀನ್ಸ್ ಸ್ವಲ್ಪ ಲೈಟಾಗಿ ಮೈ ಬಿಸಿ ಇತ್ತು ಅವನಿಗೆ. ಮತ್ತು ಬಾಯಲ್ಲೆಲ್ಲ ಹುಣ್ಣಾಗ್ಬಿಟ್ಟಿದೆ ಅವನಿಗೆ, ತುಂಬ ಗಂಟ್ಲಲ್ಲೆಲ್ಲ ಹುಣ್ಣಾಗ್ಬಿಟ್ಟಿದೆ. ಸೊ ಹಂಗಾಗಿ ಅದು ಊಟನೂ ಮಾಡ್ತಾಯಿಲ್ಲ ನನ್ನ ಮಗ. ಒಂಥರ ಹೊಟ್ಟೆ ಉರಿಯುತ್ತೆ ನನಗೆ ಊಟ ತಿನ್ನಲಿಲ್ಲ ಅಂದರೆ. ಸೊ ಹಂಗಾಗಿ ನಾನು ಬೆಳಗ್ಗೆನೂ ಕೂಡ ಅವನು ಬರೀ ಒಂದೇನೋ ಚಪಾತಿ ಇದೆ, ಅದು ನಾನು ಬಲವಂತ ಮಾಡಿ ತಿನ್ಸಿದ್ದಕ್ಕೆ ಪಾಪ ತಿನ್ಕೊಂಡಾಯ್ತು. ಇನ್ನು ನನ್ನ ಮಗ ಮನೆಗೆ ಬಂದರೆ ನಾವು ಕೂಡ, ಇನ್ನೂ ನನ್ನ ಹಸ್ಬೆಂಡ್ ಬಂದಿಲ್ಲ. ಟೈಮ್ ಆಲ್ರೆಡಿ 6:15 ಆಗ್ತದೆ, ಇನ್ನೂ ಹಸ್ಬೆಂಡ್ ಮನೆಗೆ ಬಂದಿಲ್ಲ. ಅವ್ರು ಇನ್ನೂ ಆನ್ ದ ವೇ ಇದ್ದಾರೆ, ಬರ್ತಾಯಿದ್ದೀವಿ ಅಂತ. ಸೊ ನಾನು ಹೋಗಿದ್ರೆ ನನ್ನ ಮಗ ಮನೆಗೆ ಬಂದು ಪಾಪ ಕಾಯ್ಕೊಂಡು ನಿಂತ್ಕೋಬೇಕಾಗಿತ್ತು. ಹಂಗಾಗಿ ನಾನು ಅದು ಇತ್ತು ಇದು ಇತ್ತು, ಯಾಕೋ ಸುಸ್ತು ಕೂಡ ಆಗ್ತಾಯಿತ್ತು ತುಂಬ. ನೆನ್ನೆಯಿಂದನೇ ಲೈಟಾಗಿ ತಲೆನೋವು ಇತ್ತು. ಇವತ್ತು ಯಾಕೋ 2 ಸಲ ಆ ಥರ ಆಯಿತು ನನಗೆ. ಅದಕ್ಕೆ ಬೇಡ ಹೋಗೋದು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು
ಮಾಡಿಕೊಂಡು ಅವರೊಬ್ಬರನ್ನೇ ಹೋಗಿ ಬನ್ನಿ ಅಂತ ಅಂದೆ. ಅವ್ರು ಬರ್ತಾಯಿದ್ದಾರೆ. ಇವಾಗ ನೀವು ನೋಡಿದ್ರೆ ಇವಾಗ ಕಬಡ್ಡಿ ಮ್ಯಾಚ್ ಅಂತ ಅಂದ. ಕಬಡ್ಡಿ ಮ್ಯಾಚ್ ಪ್ರಾಕ್ಟೀಸ್ ಇದೆ ನಮಗೆ, ಲೇಟಾಗಿ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಸರಿ ಅಂದ್ಬಿಟ್ಟು ಇವಾಗ ಬಂದಿದ್ದಾನೆ ಅವನು. ಜಸ್ಟ್ ಇವಾಗ ಒಂದು 10 ನಿಮಿಷ ಆಯಿತು ಅವ್ನು ಬಂದು ಮನೆಗೆ. ಅದಕ್ಕೆ ಏನೋ ಸರು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಾ ಅಂತಂದೆ. ಅವ್ರು ಸರ್ ಏನೋ ಸ್ನಾನ ಮಾಡ್ಕೊಳ್ಳಿ ಅಂದ್ರಂತೆ, ಅದಕ್ಕೆ ಬಂದ್ಬಿಟ್ಟು ಸ್ನಾನ ಮಾಡ್ಕೊಳ್ತಾ ಇದ್ದಾರೆ. ಮಾತಾಡ್ತಾ ಇದ್ದಂಗೆ ಹಸ್ಬೆಂಡ್ ಬಂದೇ ಬಿಟ್ಟರು. ಸೊ ನಾನು ಅಂದ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋದು ಅಂಥೇಳಿ. ಬಟ್ ಮಾತಾಡ್ತಾ ಇದ್ದಂಗೆ ಗಾಡಿ ಶಬ್ದ ಆಯಿತು. ಯಾವಾಗಲೂ ಈ ಥರ ಏನಾದರೂ ಸಾವು ಹೋಗಿ ಬಂದರೆ ನಾನು ಗಂಜಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಇಲ್ಲ ಅಥವಾ ಅರ್ಶಿನ ನೀರು ಗಂಜಲ ಇಲ್ಲ ಅಂದರೆ ಆ ಥರ. ಬಟ್ ವೀಡಿಯೋದಲ್ಲಿ ಮಾತಾಡ್ತಿದ್ನಲ್ಲ ಆ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ ನಾನು. ಹೋಗಿ ಅಷ್ಟು ಬೇಗ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವ್ರ ಮೇಲೆ ಬಂದುಬಿಟ್ಟಿದ್ರು. ಸರಿ ಬಂದಿದ್ರಲ್ಲ ಅಂದ್ಬಿಟ್ಟು ಅವ್ರಿಗಲ್ಲೇ ಅರ್ಶಿನ ನೀರೆಲ್ಲ ಹಾಕಿ ಮತ್ತು ಕೆಳಗಡೆ ಹೋಗಿ ಗಾಡಿಗೂ ಕೂಡ ಅರ್ಶಿನ ನೀರೆಲ್ಲ ಹಾಕ್ಬಿಟ್ಟು ಬಂದೆ. ಸೊ ಈ ಒಂದು ಕೆಲವೊಂದು ರಿಚುವಲ್ಸ್ನ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಬಟ್ ನಾನು ನಂಬ್ತೀನಿ ಸೈಂಟಿಫಿಕ್ಕಾಗಿ ಕೂಡ. ಸೊ ಅಲ್ಲಿಂದ ಬಂದಾಗ ಏನೇ ಒಂದು ಇನ್ಫೆಕ್ಷನ್ ಆಗಿದ್ದರೂ ಕೂಡ ಅದು ಗಂಜಲದ ನೀರು ಅಥವಾ ಅರ್ಶಿನ ನೀರು ಹಾಕಿದಾಗ ಅದು ಹೋಗುತ್ತೆ ಅನ್ನೋದೊಂದು ಇದಿರುತ್ತೆ. ಸೊ ಬಂದಿದ ತಕ್ಷಣ ಸ್ನಾನ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನನ್ನ ಮಗ ಬೇರೆ ಸ್ನಾನಕ್ಕೆ ಹೋಗ್ಬಿಟ್ಟಿದ್ದ. ಇನ್ನು ಹಸ್ಬೆಂಡು ಅವರು ಕೂಡ ಅಂದರೆ ಅವ್ರು 2 ವಾಶ್ರೂಮ್ ಇದೆ. ನನ್ನ ಮಗ ಯೂಶ್ವಲಾಗಿ ಇನ್ನೊಂದು ವಾಶ್ರೂಮ್ಗೆ ಹೋಗ್ತಾ ಇದ್ದಿದ್ದವನು. ಬಟ್ ಇವತ್ತೇನೆಂದರೆ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಬರೋಕ್ಕೆ ಹೋದ್ನಲ್ಲ. ಸೊ ಹಾಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೋದ. ನನ್ನ ಹಸ್ಬೆಂಡ್ ಮಾಡೋದು ಅದೇ ಇದರಲ್ಲೇ ವಾಶ್ರೂಮಲ್ಲೇ. ಅದಕ್ಕೆ ಅವ್ರಿಗೆ ಒಂದು 2 ನಿಮಿಷ ವೆಯ್ಟ್ ಮಾಡಿ ಅವ್ನು ಬಂದ್ಬಿಡ್ತಾನೆ ಅಂತ ಹೇಳ್ತಾ ಇದ್ದೆ. ಸೊ ಅಷ್ಟರಲ್ಲಿ ಎಲ್ಲ ಏನು ಅವ್ರದ್ದು ಅಕ್ಸೆಸರೀಸ್ ಎಲ್ಲ ಇತ್ತು ಅದನ್ನೆಲ್ಲ ತೆಕ್ಕೊಟ್ರು. ಅದನ್ನು ಕೂಡ ಅರ್ಶಿನ ಹಾಕ್ಬಿಟ್ಟು ಅಷ್ಟೊಂದು ನೀರು ಹಾಕಿ ತೊಗೊಂಡೆ. ಸೊ ಅದನ್ನೆಲ್ಲ ವಾಶ್ ಮಾಡೋಕ್ಕಾಗಲ್ಲ. ಹಂಗಾಗಿ ಒಂದಿಷ್ಟು ಅಲ್ಲೇನು ಅದನ್ನು ಮುಟ್ಟು ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಸೊ ಎಷ್ಟು ಸಾಧ್ಯನೋ ಅಷ್ಟು ರಿಚುವಲ್ಸ್ನ ನಾವು ಕೂಡ ಪಾಲಿಸೋದಕ್ಕೆ ಟ್ರೈ ಮಾಡ್ತೀವಿ. ಇದಿಷ್ಟು ಆದಮೇಲೆ ಅವ್ರಿಗೂ ಕೂಡ ಸ್ನಾನಕ್ಕೆ ನೀರೆಲ್ಲ ಇಟ್ಬಿಟ್ಟು, ನೀರು ಇಡಬೇಕು ಅಂತೇನಿಲ್ಲ, ಸೋಲಾರಲ್ಲಿ ಬರ್ತಾ ಇರುತ್ತೆ, ಬಕೆಟಿಗೆ ಬಿಟ್ಬಿಟ್ಟು ಒಂದು 4-5 ಚಂಬು ನೀರನ್ನ ಹಾಕಿ ಆಮೇಲೆ ಅವರು ಸ್ನಾನ ಮಾಡ್ಕೊಳ್ಳೋದಕ್ಕೆ ಬಿಡೋದು. ಇದು ಮೊದಲಿಂದನೂ ನಮ್ಮ ಮನೆಯಲ್ಲಿ ಇದೇ ರೀತಿ ನಡ್ಕೊಂಡು ಬಂದಿರೋದು. ಇವಾಗಲೂ ಕೂಡ ಅದೇ ರೀತಿ ನಡ್ಕೊಂಡು ಬಂದಿದೆ. ಮತ್ತು ಇನ್ನು ಅವ್ರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಊಟ ಕೂಡ ರೆಡಿ ಮಾಡಿದ್ದೆ. ಅವ್ರು ಊಟ ಮಾಡಿಬಿಟ್ಟು ಅದಾದಮೇಲೆ ಕಾಫಿ ಮಾಡಿಕೊಟ್ಟೆ. ಸ್ವಲ್ಪ ರಿಫ್ರೆಶ್ ಆಗುತ್ತೆ, ಏಕೆಂದರೆ ಗಾಡಿ ಓಡಿಸ್ಕೊಂಡು ಬಂದಿರಲ್ವ, ಊರಿಂದ ಬಂದಿದ್ದಲ್ವ. ಸೊ ಹಂಗಾಗಿ ಅವರು ಕೂಡ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದಮೇಲೆ ದೇವ್ರ ದೀಪ ಹಚ್ಬಿಡೋಣ ಅಂತೇಳಿ ದೀಪ ಹಚ್ತಾಯಿದ್ದೀನಿ. ಬೆಳಗ್ಗೆ ಹಚ್ಚಿರಲಿಲ್ಲ ನಾನು ದೀಪ, ಅಲ್ಲಿಗೆ ಹೋಗೋಣ ಅಂತ ಆ್ಯಕ್ಚುಲಿ ಇದು ಮಾಡಿಲ್ಲ. ಅದಾದಮೇಲೆ ಸ್ವಲ್ಪ ಯಾಕೋ ತಲೆ ಸುತ್ತದಂಗೆ ಆಯಿತು. ಸೊ ಹಾಗಾಗಿ ಸಂಜೆಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಂಜೆಗೆ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಇವರು ಕೂಡ ಬಂದುಬಿಡ್ಲಿ ಮನೆಗೆ ಅಂತೇಳಿ. ಸೊ ಬಂದಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ದೇವರಿಗೆ ದೀಪ ಕೂಡ ಹಚ್ಚಿದೆ. ಅದಾಗಿ ನೆಕ್ಸ್ಟ್ ಡೇ ನನ್ನ ಬರ್ಡೇ ಕೂಡ ಇತ್ತು. ಯೂಶ್ವಲಿ ಯಾವಾಗಲೂ ಏನು ಗೊತ್ತಾ, ಹಿಂದಿನ ದಿನ ನೈಟೇ ಕೇಕೆಲ್ಲ ತಂದು ಕಟ್ ಮಾಡಿಸ್ತಾರೆ. ಬಟ್ ಆವತ್ತಿನ ದಿನ ಏನಂದರೆ ಪಾಪ ಊರಿಗೆಲ್ಲ ಹೋಗಿ ಬಂದಿದ್ರು, ಅವ್ರಿಗೂ ಕೂಡ ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ಕೇಕೆಲ್ಲ ಏನು ತೊಗೊಂಡು ಬರಲಿಲ್ಲ ಅವರು. ಬರೀ ಜಸ್ಟ್ ಅದು ಯಾವ ಗ್ಯಾಪಲ್ಲಿ ಹೋಗಿ ಚಾಕ್ಲೇಟ್ ತೊಗೊಂಡು ಬಂದರು ಅದು ನನಗೆ ಗೊತ್ತಿಲ್ಲ. ಬಟ್ ಏನಂದರೆ ನನಗೆ ಅದು ಅವಾಗಿಂದ ಅದೇ ರೂಢಿ ಆಗಿಬಿಟ್ಟಿದೆ ಅಲ್ವಾ. ಸೊ ಈ ವರ್ಷ ತರಲಿಲ್ವಲ್ಲ ಅಂತ ಒಂದು ಬೇಜಾರು ಕೂಡ ಆಯಿತು. ಬಟ್ ಅವ್ರಿಗೆ ಸುಸ್ತಾಗಿದ್ದರಿಂದ ಅವ್ರಿಗೆ ಡಿಸ್ಟರ್ಬ್ ಕೂಡ ಮಾಡಲಿಲ್ಲ. ಜೊತೆಗೆ ನನಗೂ ಕೂಡ ಸ್ವಲ್ಪ ಲೈಟಾಗಿ ತಲೆನೋವ್ತಾಯಿತ್ತು ಅಂದ್ಬಿಟ್ಟು ಅಮೃತ ಅಂದರೆ ರೋಲನ್ನು ಹಚ್ಕೊಂಡು ಒಂದು ಚಾಕ್ಲೇಟ್ ಏನು ತಂದು ಕೊಟ್ಟಿದ್ರಲ್ಲ ಅದರಲ್ಲೇ ಖುಷಿ ಪಟ್ಕೊಂಡು ಮಲ್ಕೊಂಡೆ. ನೈಟು 12 ಗಂಟೆ ಆಗೋವರೆಗೂ ಯಾರು ವೇಟೇ ಮಾಡಲಿಲ್ಲ ಈ ಸಲ. ಯಾವಾಗಲೂ 12 ಗಂಟೆ ಆಗೋವರೆಗೂ ವೇಟ್ ಮಾಡಿ ವಿಶ್ ಮಾಡಿ ಮಲ್ಕೊಳ್ತಾಯಿದ್ರು. ಈ ಸಲ 11 ಗಂಟೆಗೇ ವಿಶ್ ಮಾಡಿಬಿಟ್ಟು ಇಬ್ಬರು ಅಪ್ಪ ಮಗ ಇಬ್ಬರು ಕೂಡ ಮಲ್ಕೊಂಡ್ರು, ನಾನು ಕೂಡ ಮಲ್ಕೊಂಡೆ. ಮಾರ್ನಿಂಗ್ ನನ್ನ ಬರ್ಡೇ ಅವತ್ತಿನ ದಿನ ಇಡೀ ದಿನ ನನಗೆ ಸ್ಪೆಷಲ್ ಡೇನೇ. ಸೊ ಮಾರ್ನಿಂಗ್ ರೊಟೀನ್ನ ಆರಾಮಾಗಿ ಸ್ಟಾರ್ಟ್ ಮಾಡೋಣ ಅಂತ ಸ್ವಲ್ಪ ಬೇಗನೆ ಎದ್ದಿದೆ. ಇವತ್ತು ಒಂದು 6:30 ಅಷ್ಟರಲ್ಲಿ ಎದ್ಬಿಟ್ಟು, ಬೇಗ ಅಂದ್ಕೊಂಡು 6:30, ಯೂಶ್ವಲಿ 7 ಗಂಟೆಗೆ ಎದ್ದೊಳ್ತೀನಿ, 7-7:15 ಹಂಗೆ ಎದ್ದೊಳ್ತೀನಿ. ಅವತ್ತು 6:30ಗೆ ಎದ್ದು ಬಂದಿದ ತಕ್ಷಣ ಫಸ್ಟಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಬಿಸಿನೀರು ಇಟ್ಬಿಡ್ತೀನಿ. ಅದು ಸ್ವಲ್ಪ ಕಾಯೋ ಅಷ್ಟರಲ್ಲಿ ಸೂರ್ಯಗೆ ನಮಸ್ಕಾರ ಮಾಡಿ ಅವತ್ತಿನ ದಿನ ಸ್ಪೆಷಲ್ಲಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ, ಜೊತೆಗೆ ನಮ್ಮಮ್ಮನಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ. ಯಾಕೆಂದರೆ ನಮ್ಮಮ್ಮ ಇಲ್ಲ ಅಂದಿದ್ರೆ ಈ ಒಂದು ಪ್ರಪಂಚ ಸೃಷ್ಟಿ ಏನಿದೆ ಅದು ನೋಡೋಕ್ಕಾಗ್ತಾ ಇರಲಿಲ್ಲ ನಾನು. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಅವ್ರನ್ನೆಲ್ಲ ನೆನೆಸ್ಕೊಂಡು ಅವತ್ತಿನ ದಿನ
ಯಾಕೋ ತುಂಬ ಮೋಡ ಮೋಡ ಥರ ಇತ್ತು, ಸೂರ್ಯ ಆಚೆ ಬಂದಿರಲಿಲ್ಲ. ಸಖತ್ತಾಗಿ ಬ್ರೈಟಾಗಿ ಬರ್ತಾ ಇರುತ್ತೆ, ಅಥವಾ ಬೇಗ ಇದ್ದಿದ್ನಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ. ಸೊ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೇ ಎಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ತಾ ಏನೋ ಒಂದು ವಿಶ್ ಮಾಡಿಕೊಂಡು ಮೈಂಡಲ್ಲಿ ಅದನ್ನೆಲ್ಲ ಆದಷ್ಟು ಬೇಗ ನೆರವೇರುತ್ತೆ ಅಂಥೇಳಿ ಥಾಟ್ ಮಾಡಿಕೊಂಡು ಅಷ್ಟರಲ್ಲಿ ಬಿಸಿನೀರು ಕೂಡ ಕಾಯ್ದಿತ್ತು. ತೊಗೊಂಡು ಬಂದು ಕುಡಿಯೋಣ ಅಂಥೇಳಿ ಕೂತ್ಕೊಂಡೆ. ನನ್ನ ಮಗ ಎದ್ಬಿಟ್ಟು ಅವನು ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದ. ಇನ್ನು ಹಸ್ಬೆಂಡ್ ಮಲ್ಕೊಂಡಿದ್ರು, ಅವ್ರಿನ್ನೂ ಎದ್ದಿರಲಿಲ್ಲ. ಹಿಂದಿನ ದಿನ ಅದೇ ಹೇಳಿದಾಗೆ ಯಾರೂ ಟಯರ್ಡ್ ಆಗಿತ್ತು ಅಂತೇಳಿ ಯಾರೂ ವೆಯ್ಟೇ ಮಾಡಲಿಲ್ಲ. 12 ಗಂಟೆವರೆಗೂ ಸಖತ್ ಬೇಜಾರಾಗ್ತಾಯಿತ್ತು ನನಗೆ. ಕೇಕು ಕೂಡ ತೊಗೊಂಡು ಬಂದಿಲ್ಲ, ನನಗೆ ಕಟ್ಟು ಮಾಡಿಸ್ಲಿಲ್ಲ ಇವರು. ಅದೇನೋ ಒಂಥರ ಹ್ಯಾಬಿಟ್ ಥರ ಆಗ್ಬಿಟ್ಟಿದೆ ಅದು ಮಾಡಲಿಲ್ಲ ಅಂದರೆ ಏನೋ ಒಂಥರ ಲೋ ಫೀಲ್ ಆ ಥರ ಆಗ್ತಾ ಇರುತ್ತೆ. ಸೊ ಮೊದಲೆಲ್ಲ ಚಿಕ್ಕವಳಿದ್ದಾಗ ಯಾವತ್ತೂ ಬರ್ಡೇಗೆ ಅಂಥೇಳಿ ಕೇಕ್ ಕಟ್ ಮಾಡಿದೆ ಅಲ್ಲ ನಾನು. ಬಟ್ ಮದುವೆ ಆದಮೇಲಿಂದ ಈ ಒಂದು ರಿಚುವಲ್ಸ್ನ ಎಸ್ಪೆಷಲಿ ಈ ಮನೆಗೆ ಬಂದಮೇಲೆ ಅದು ನಡೆಸ್ಕೊಂಡು ಬಂದಿರೋ ಅಂಥದ್ದು. ನನ್ನ ಮಗ ಹುಟ್ಟಿದ ಮೇಲೆ ಮತ್ತು ಈ ಮನೆಗೆ ಬಂದಮೇಲೆ ನನ್ನ ಬರ್ಡೇ ಏನಿದೆ ಅದು ಕೇಕೆಲ್ಲ ಕಟ್ ಮಾಡೋದು ಅದೆಲ್ಲ ಮೊದಲೆಲ್ಲ ಮದುವೆ ಆದಾಗೇನೆ ಮಾಡ್ತಾ ಇರಲಿಲ್ಲ. ಸೊ ಅದು ಒಂದು 5 ಇಯರ್ಸಿಂದ ಅದು ರೊಟೀನ್ ಥರ ಆಗ್ಬಿಟ್ಟು ಇವಾಗ ಮಾಡದೇ ಇರೋದಕ್ಕೆ ಬೇಜಾರಾಗ್ತಾಯಿತ್ತು. ಹ್ಯಾಪಿ ಬರ್ತ್ಡೇ ಮಮ್ಮಿ, ಹ್ಯಾಪಿ ಬರ್ತ್ಡೇ. ರಾತ್ರಿ ವಿಶ್ ಮಾಡಿಲ್ಲ, ವಿಶ್ ವೇಟ್ ಮಾಡಿಲ್ಲ, ಈಗ ಹ್ಯಾಪಿ ಬರ್ತ್ಡೇ. Welcome. Your gift is Sanjay Kavi. Gift Sanjay. ಸೊ ಫಸ್ಟಿಗೆ ಬಂದು ನನ್ನ ಮಗ ವಿಶ್ ಮಾಡ್ದೆ. ಅದಕ್ಕೆ ಮುಂಚೆನೇ ಮತ್ತೆ ಫಸ್ಟ್ ವಿಶ್ ಮತ್ತೆ ಇದ್ದಿದ್ದು. ಖುಷಿ ಆಯಿತು ನೋಡಿಬಿಟ್ಟು. ಎಲ್ಲರಿಗೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿಬಿಟ್ಟು ಅವ್ರೇನು ಬರ್ಡೇಗೆ ನಾನು ಮೆಸೇಜ್ ಮಾಡ್ತಾಯಿದ್ರಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಅದಾದಮೇಲೆ ನಾನು ಏನು ಕೆಲಸ ಮಾಡಲ್ಲ, ನನ್ನ ಬರ್ಡೇ ದಿನ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೆ. ಅದು ನೋಡಿದ್ರೆ ಅದು ಮಾಡದೇ ಇರೋದಕ್ಕೂ ಆಗೋದಿಲ್ಲ. ಅಟ್ಲೀಸ್ಟ್ ಮಿನಿಮಲ್ ಕೆಲಸ ಆದರೂ ನಾನು ಮಾಡಲೇಬೇಕು. ಸೊ ಹಂಗಾಗಿ ಫಸ್ಟ್ ಎದ್ದಿದ ತಕ್ಷಣ ನನ್ನ ಕೆಲಸ ಇದು ಬಾಗಿಲು ಒರೆಸ್ಬಿಟ್ಟು ಅಲ್ಲಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲೆ ಬಿಡೋ ಅಂಥದ್ದು. ಯೂಶ್ವಲಿ ವೆಡ್ನೆಸ್ಡೇ ಟೈಮ್ ಬಿಡೋಲ್ಲ ನಾನು, ಏಕೆಂದರೆ ಅವತ್ತೇನು ವಾರ ಇಲ್ಲದೆ ಇರೋದ್ರಿಂದ. ಬಟ್ ನನ್ನ ಬರ್ಡೇ ಅಂತ ಅಂದ್ಬಿಟ್ಟು ಬಿಟ್ಟಿದ್ದು. ನಾನು ಬಿಡೋದು ಬಂದುಬಿಟ್ಟು ಸಂಡೇ, ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ ಅಷ್ಟೇ. ಸ್ಯಾಟರ್ಡೇ ಇದಿರುತ್ತೆ, ಸಂಡೇ ಮಾಡ್ತೀನಿ. ಇದಿಷ್ಟು ದಿನ ಮಾಡೋ ಅಂಥದ್ದು. ಬಟ್ ಅವತ್ತಿನ ದಿನ ನನ್ನ ಬರ್ಡೇ ಆಗಿದ್ದರಿಂದ ಸ್ಪೆಷಲ್ ಡೇ ಬಿಡೋಣ ಅಂಥೇಳಿ. ಅದೇನೋ ಈ ನಡುವೆ ರಂಗೋಲೆ ಬಿಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಬಾಗಿಲಿಗೆ. ಅದರಲ್ಲೂ ರಂಗೋಲೆ ಬಿಟ್ಟು ಕಲರೆಲ್ಲ ಹಾಕಿದ್ರೆ ಇನ್ನೂ ಒಂಥರ ಖುಷಿ ಆ ಥರ ಅನಿಸುತ್ತೆ. ಸೊ ಹಂಗಾಗಿ ತಿಂಡಿಗೆ ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಆರಾಮಾಗಿ ನನ್ನ ಟೈಮ್ನ ಟೇಕ್ ಯುವರ್ ಓನ್ ಟೈಮ್ ಇವತ್ತೆಲ್ಲ ಅಂಥೇಳಿ ಅಂದ್ಕೊಂಡು ರಂಗೋಲಿನ ಬಿಡೋಣ ಅಂಥೇಳಿ ಈಚೆ ಬಂದೆ. ಇನ್ನು ಕೆಳಗಡೆ ಹೋಗಿ ಬಾಗಿಲಿಗೆ ನೀರೆಲ್ಲ ಹಾಕಿ ಬಂದಿರಲಿಲ್ಲ. ಫಸ್ಟಿಗೆ ಇಲ್ಲಿ ಕೆಲಸ ಮಾಡಿಬಿಟ್ಟು ತಿಂಡಿ ಮಾಡಿ ನನ್ನ ಮಗನ್ನ ಕಳಿಸ್ಬಿಟ್ಟು ಆಮೇಲೆ ಬಾಗಿಲಿಗೆ ನೀರು ಹಾಕ್ಕೊಳ್ಳೋದು. ಇವತ್ತು ಇನ್ನು ವೆಡ್ನೆಸ್ಡೇ ಆಗಿದ್ದರಿಂದ ನಾನೇನು ಮೆಟ್ಲು ಎಲ್ಲ ಏನೋ ಒರೆಸೋಕ್ಕೆ ಹೋಗೋಲ್ಲ. ಸೊ ಹಾಗಾಗಿ ಜಸ್ಟ್ ಮನೆ ಮುಂದೆ ಮಾತ್ರ ಒರೆಸ್ಬಿಟ್ಟು ರಂಗೋಲಿ ಹಾಕಿ ಕಲರೆಲ್ಲ ಹಾಕಿದೆ. ಅದೇನೋ ಒಂಥರ ನನಗೆ ಖುಷಿ. ಮೊದಲೆಲ್ಲ ಪೇಂಟಲ್ಲಿ ಬರೆದ್ಬಿಟ್ಟಿದ್ದೆ. ಬಟ್ ಏನು ಗೊತ್ತಾ, ಅದೊಂದು ಸ್ವಲ್ಪ ದಿನ ಇರುತ್ತೆ, ಅದಾದಮೇಲೆ ಅದೆಲ್ಲ ಒಂಥರ ಚಕ್ಕೆ ಚಕ್ಕೆ ಥರ ಇದ್ಬಿಡುತ್ತೆ. ಬಟ್ ಏನಂದರೆ ಅದು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ರಂಗೋಲಿ ಬಿಟ್ಟು ಎಲ್ಲ ಇದಾಗಲ್ಲ. ಸೊ ಈ ಥರನೇ ಯಾಕೆ ಅಭ್ಯಾಸ ಮಾಡ್ಕೋಬಾರ್ದು ಅಂಥೇಳಿ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಏನಾದ್ರು ಚೆನ್ನಾಗಿಲ್ಲ ಅಂದರೆ ಕ್ಷಮಿಸ್ಬಿಡಿ ಆಯಿತಾ. ಇನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬಾಗಿಲು ಕೆಲಸ ಎಲ್ಲ ಮುಗಿಸಿ ಇನ್ನು ತಿಂಡಿ ಮಾಡಿಬಿಡೋಣ ಅಂಥೇಳಿ ಬಂದೆ. ತಿಂಡಿಗೆ ಬೇಗ ಕ್ವಿಕ್ಕಾಗಿ ಆಗುವಂಥದ್ದು ಏನಾದರೂ ರೆಸಿಪಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಸೊ ಹಂಗಾಗಿ ರೈಸ್ಗೆ ಇಟ್ಬಿಟ್ಟು ಚಿತ್ರಾನ್ನ ಮಾಡಿಬಿಡೋಣ ಅಂಥೇಳಿ ನಿಂತ್ಕೊಂಡೆ. ಚಿತ್ರಾನ್ನ ಮಾಡೋದೇನೋ ಈಸಿನೇ, ಬಟ್ ಈರುಳ್ಳಿ ಕಟ್ ಮಾಡೋದಿದೆಯಲ್ಲ ಅದು ನನಗಂತೂ ಹೆವಿ ರಿಸ್ಕ್ ಜಾಬ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈರುಳ್ಳಿ ಕಟ್ ಮಾಡಿದ್ರೆ ಯೂಶ್ವಲಿ ಕಣ್ಣೀರು ಬಂದೇ ಬರುತ್ತೆ. ಬಟ್ ನನಗೆ ತುಂಬ ಅಂದರೆ ಟಾಲ್ರೇಟೇ ಮಾಡೋಕ್ಕಾಗಲ್ಲ, ಅಷ್ಟು ಅಳು ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಬರೀ ಚಿಪ್ಪೆ ಬಿಡಿಸೋ ಅಷ್ಟರಲ್ಲಿ ನನ್ನ ಕಣ್ಣು ಮೂಗು ಎಲ್ಲ ರೆಡ್ ಆಗಿಬಿಟ್ಟಿರುತ್ತೆ. ಸಖತ್ತು ಒಂಥರ ಇರಿಟೇಟ್ ಆದಂಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು. ನನಗೆ
ಹಂಗಾಗಿ ಈರುಳ್ಳಿ ಬಿಡಿಸೋದಂದರೆ ಒಂದು ದೊಡ್ಡ ಕೆಲಸ ನನಗೆ ಹೇಳಬೇಕು ಅಂದರೆ. ಬಿಡಿಸ್ಬಿಟ್ಟು ನೀನು ನೀರಲ್ಲೆಲ್ಲ ತೊಳೆದ್ಮೇಲೆ ಅಷ್ಟೊಂದೇನು ಬರೋದಿಲ್ಲ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇರ್ತಾರೆ, ಅವರಿಗೆ ಈರುಳ್ಳಿ ಕಟ್ ಮಾಡಿದ್ರೆ ಅವ್ರು ನಿಜ ಕಣ್ಣಲ್ಲಿ ನೀರೇ ಬರೋದಿಲ್ಲ ಅವರಿಗೆ. ಬಟ್ ನನಗೆ ಯಾಕೆ ಅಷ್ಟೊಂದು ಬರುತ್ತೆ ಅಪ್ಪ, ನಿಜವಾಗ್ಲೂ ನನಗೊಬ್ಳಿಗೆ ಹಂಗೇನಾದ್ರು ಎಲ್ಲರಿಗೂ ಹಂಗೆ ಆಗುತ್ತೆ. ಕೆಲವರು ಆರಾಮಾಗಿ ಕಟ್ ಮಾಡಿ ಅಂದರೆ ನೀರು ಬರ್ತಾ ಇರುತ್ತೆ, ಆರಾಮಾಗಿ ಕಟ್ ಮಾಡ್ತಿರ್ತಾರೆ, ಅಷ್ಟೊಂದೆಲ್ಲ ಏನಾಗಲ್ಲ. ಬಟ್ ನನಗೆ ಸಿಕ್ಕಾಬಟ್ಟೆ ಆ ಥರ ಆಗುತ್ತೆ. ಹಿಂಗೆ ಪಟಪಟ ಅಂತ ಈರುಳ್ಳಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಡೋಣ ಫಸ್ಟಾಗಿ ಅಂಥೇಳಿ. ಚಿತ್ರಾನ್ನ ಏನು ಆರಾಮಾಗಿ ಒಂದು 10 ಮಿನಿಟ್ಸಲ್ಲೆಲ್ಲ ಮಾಡಿಬಿಡ್ಬೋದು, ರೈಸ್ ಒಂದು ಆಗ್ಬಿಡ್ತು ಅಂತ ಹೇಳಿದ್ರೆ. ಸೊ ಅದಕ್ಕೆ ಬೇಗ ಕಡಲೆಬೀಜ, ಕಡಲೆಬೇಳೆ, ಆಮೇಲೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಈರುಳ್ಳಿ ಫ್ರೈ ಆದಮೇಲೆ ಅರಿಶಿನ ಹಾಕ್ತೀನಿ. ಯಾಕೆಂದರೆ ನನಗೆ ಅನಿಸುತ್ತೆ ಅರಿಶಿನ ಮೊದಲೇ ಹಾಕ್ಬಿಟ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಲ್ಲ ಅಂತ. ಸೊ ಹಾಗಾಗಿ ನಾನು ಈರುಳ್ಳಿ ಫ್ರೈ ಆದಮೇಲೆ ಫೈನಲಾಗಿ ಅರಿಶಿನ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಡ್ತೀನಿ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದಾದಮೇಲೆ ನಿಂಬೆಹಣ್ಣ ಹಿಂಡ್ಬಿಡ್ತೀನಿ ಅಷ್ಟೇ. ಇದಿಷ್ಟು ನಾನು ಮಾಡೋವಂಥದ್ದು. ಇದು ಬಿಟ್ಟರೆ ನಾನು ಇನ್ನು ಹುಣ್ಸೆಹಣ್ಣು ಚಿತ್ರಾನ್ನ ಅಂತ ಕೂಡ ಮಾಡ್ತೀನಿ, ಅದು ಸಖತ್ತಾಗಿರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ನಿಂಬೆಹಣ್ಣು ಚಿತ್ರಾನ್ನ ಆ ಥರ ಎಲ್ಲ ಏನೂ ಮಾಡಿಕೊಡ್ತಾ ಇರಲಿಲ್ಲ. ನಿಜ ಹುಣ್ಸೆಹಣ್ಣು ಚಿತ್ರಾನ್ನನೇ ಮಾಡ್ತಾಯಿದ್ದಂಥದ್ದು, ಸಖತ್ತಾಗಿರ್ತಾಯಿತ್ತು ಟೇಸ್ಟು. ನಿಂಬೆಹಣ್ಣು ಇಲ್ಲ ಅಂದರೆ ನಾನು ಹಂಗೆ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡಿಬಿಡ್ತೀನಿ. ಹುಣ್ಸೆಹಣ್ಣು ನೆನೆಸ್ಬಿಟ್ಟು ಹುಣ್ಸೆಹಣ್ಣು ಹುಳಿ ಬಿಟ್ಬಿಡ್ತೀನಿ, ಅದು ಕೂಡ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಚಿತ್ರಾನ್ನ ಗೊಜ್ಜು ಮಾಡೋ ಅಷ್ಟರಲ್ಲಿ ಈ ಕಡೆ ರೈಸ್ ಕೂಡ ರೆಡಿಯಾಗಿತ್ತು. ಸ್ವಲ್ಪ ತಣ್ಣಗಾಗಲಿ ಅಂತ ಹಾರಾಕಿಟ್ಟಿದ್ದೆ. ಅದು ಅಷ್ಟು ಬೇಗ ತಣ್ಣಗೂ ಆಗೋದಿಲ್ಲ, ಬೇಗ ಕೈಯಲ್ಲಿ ಕಲಿಸಿದ್ರೆ ತಣ್ಣಗಾಗುತ್ತೆ. ಸೊ ಅದನ್ನು ಬಾಕ್ಸ್ಗೆ ಹಾಕಿ ಹಂಗೆ ಸ್ವಲ್ಪ ಹೊತ್ತು ಹಾರಾಗಿ ಬಿಟ್ಬಿಟ್ಟು ನನ್ನ ಮಗುಗೂ ಕೂಡ ಟಿಫನ್ ಹಾಕ್ಕೊಟ್ಟೆ, ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ಅವನಿಗೂ ಕೂಡ ಅವನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕ್ಯಾರಿಯರೆಲ್ಲ ರೆಡಿ ಮಾಡಿಬಿಟ್ಟು ಅವನ್ನ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿದೆ. ನಾನು ಹಿಂದಿನ ದಿನ ಅಂದ್ಕೊಂಡಿದ್ದು ನನ್ನ ಬರ್ಡೇ ದಿನ ಫುಲ್ ಫ್ರೀಯಾಗಿರಬೇಕು ಅಂತ. ನೋಡ್ಬೋದು ಎಷ್ಟು ಫ್ರೀಯಾಗಿದ್ದೀನಿ ನಾನು ಅಂತೇಳಿ. ಯೂಶ್ವಲಿ ಹೌಸ್ ವೈಫ್ಗಳಿಗೆ ನಾರ್ಮಲಾಗಿ ಕೆಲಸ ಇದ್ದೇ ಇರುತ್ತೆ. ಸೊ ಅವನು ಕೂಡ ಸ್ಕೂಲಿಗೆ ಹೊರಟ, ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶಪ್ ಆಗಿ ಪೂಜೆ ಮಾಡೋಣ. ಇವತ್ತು ಬರ್ಡೇ ದಿನ ಬೆಳಗ್ಗೆ ಒಂದು ದೇವಸ್ಥಾನಕ್ಕೆಲ್ಲ ಹೋಗೋಲ್ಲ, ಸಂಜೆ ಹಸ್ಬೆಂಡ್ ಬಂದಮೇಲೆ ಹೊರಡೋದು. ನಾನು ಹೋಗಿ ಬರೋವಂಥದ್ದು ಹಸ್ಬೆಂಡ್ ಮಗನ ಜೊತೆನೇ. ಮತ್ತು ಫ್ರೆಶಪ್ ಆಗಿ ರೆಡಿಯಾಗಿದ್ದೆ. ಅದ್ರ ಜೊತೆಗೆ ನಾನು ಮೀಶೋಯಿಂದ ಒಂದು ಇಯರಿಂಗ್ದು ಇದನ್ನು ತರಿಸಿದ್ದೆ ಅಂತ ಹೇಳಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದಿದ್ದೆ. ಹಾಕಿ ನಾನು ಟ್ರೈ ಮಾಡಿದ್ದೀನಿ, ಖಂಡಿತ ನಿಜ ಅದು ಸ್ಟಿಕ್ ಆಗಲ್ವೇನೋ ಅಂತ ಅಂದ್ಕೊಂಡಿದ್ರೆ ಇಡೀ ದಿನ ಸ್ಟಿಕ್ ಆಗಿತ್ತದು. ಅಂದರೆ ಸ್ವಲ್ಪ ವೆಯ್ಟ್ ಇರೋದಾದರೆ ಕೆಳಗಡೆ ಜಗ್ಗತ್ತೆ, ಅದು ಬಿಟ್ಟರೆ ಓಕೆ, ನಿಜವಾಗ್ಲೂ ವರ್ಕ್ ಆಗುತ್ತೆ. ಅದು ನಿಮಗೇನಾದ್ರು ಬೇಕಂದರೆ ಖಂಡಿತ ಅದನ್ನು ತರಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ನಾನು. ಅದ್ರ ಜೊತೆಗೆ ನನ್ನ ಬರ್ಡೇ ಔಟ್ಫಿಟ್ ಏನಿತ್ತು ಇದನ್ನು ಹಾಕ್ಕೊಂಡಿದ್ದೆ. ಸೊ ಇದು ಬಂದ್ಬಿಟ್ಟು ಯಾವಾಗ ತೆಗೆದಿಟ್ಕೊಂಡಿದ್ದೋ ಡ್ರೆಸ್ ನಿಜ ಗೊತ್ತಿಲ್ಲ, ಇತ್ತಲ್ಲ ಹಾಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋವಂಥದ್ದು. ಫೈನಲಿ ನನ್ನ ಬರ್ಡೇಗೆ ರೆಡಿಯಾಗಿದ್ದೀನಿ. ಇನ್ನು ಇಡೀ ದಿನ ಏನೇನೆಲ್ಲ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದ್ರ ಜೊತೆಗೆ ಯಾರೆಲ್ಲ ನನ್ನ ಬರ್ಡೇ ವಿಶ್ ಮಾಡಿದ್ರು ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.